ಯಾವುದೋ ಒಂದು ಏನು ಪೂರ್ವಾಗ್ರಹಕ್ಕೆ ಒಳಗಾಗಿ ಅಧರ್ಮದಲ್ಲಿ ಅದನ್ನು ನಡೆಸಿಕೊಂಡು ಹೋಗೋದು ಸಲ್ಲದು. ಅದರ ಜಾಗೃತಿ, ಅದರ ಅರಿವು ಇರಬೇಕು. ನಾವು ವಿವೇಕಾನಂದರನ್ನು ಪೂಜಿಸ್ತೀವಿ, ಗಾಂಧಿಯ ಜಯಂತಿ ಇವತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಇವತ್ತು, ಅವರನ್ನು ಪೂಜಿಸ್ತೀವಿ ಸರಿ. ಆದರೆ ನಾವು ಅವರನ್ನು ಪೂಜಿಸ್ತೀವಿ ಅಂತನ್ನೋದು ದೊಡ್ಡದಾಗೋಗಿದೆ ಹೊರತುವೆ ಡೆಮಾಕ್ರಸಿ ಹೆಸರಲ್ಲಿ ಅವರ ತತ್ವದಲ್ಲಿ ಜೀವನ ನಾವು ನಿಜಕ್ಕೂ ರಾಜಕಾರಣಿಗಳು ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನ ಮಾಡಬೇಕು. ಇವತ್ತು I'm really walking on the steps of Shastriji, on the steps of Gandhiji or Vivekananda. ಇದರಲ್ಲಿ ಡೆಮಾಕ್ರಸಿ ಇದೆ, ಇದರಲ್ಲಿ ರಾಜತ್ವ ಇದೆ ಅಂತ ನಾನು ಭಾವಿಸ್ತೀನಿ. ದಸರಾ ಪ್ರಮುಖ ಆಕರ್ಷಣೆಯತ್ತ ಈಗ ನಾಡಿನ ಚಿತ್ತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆ ಹಾಕ್ತಾನೆ. 750 kg ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗುವಂತಹ ದೃಶ್ಯವನ್ನ ನೋಡೋದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. 6ನೇ ಬಾರಿ ಅಂಬಾರಿಯನ್ನ ಹೊರ್ತಾ ಇರೋದು ಅಭಿಮನ್ಯು. ಸಂಜೆ 4:42ರಿಂದ 5:16 ನಡುವೆ ಇರುವಂತ ಮುಹೂರ್ತ. ಆ ಕುಂಭಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಆದಿಯಾಗಿ ಈ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗ ಅಂಬಾರಿಯನ್ನ ಕಟ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹಳ ಮುತುವರ್ಜಿಯಿಂದ, ಬಹಳ ಕೇರ್ಫುಲ್ ಆಗಿ ಅಂಬಾರಿಯನ್ನ ಕಟ್ತಾ ಇರೋದು ಆ ದೃಶ್ಯಗಳು. ಮತ್ತೊಂದು ಕಡೆಯಲ್ಲಿ ಎಲ್ಲ ಕಲಾ ತಂಡಗಳು ಒಂದೊಂದಾಗೆ ಆಗಮಿಸ್ತಾ ಇರೋದು, ಜೊತೆಯಲ್ಲಿ ಟ್ಯಾಬ್ಲೋಗಳು. ಕೇಸರಿ ಸೀರೆಯನ್ನ ಉಟ್ಟಿರುವಂಥ ತಾಯಿ ಚಿನ್ನದ ಅಂಬಾರಿಯಲ್ಲಿ ಕೂತು ಜಂಬೂ ಸವಾರಿಗೆ ರೆಡಿ ಆಗ್ತಾ ಇರುವಂಥ ಬಹಳ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವುದೋ ಒಂದು ಏನು ಪೂರ್ವಾಗ್ರಹಕ್ಕೆ ಒಳಗಾಗಿ ಅಧರ್ಮದಲ್ಲಿ ಅದನ್ನು ನಡೆಸಿಕೊಂಡು ಹೋಗೋದು ಸಲ್ಲದು. ಅದರ ಜಾಗೃತಿ, ಅದರ ಅರಿವು ಇರಬೇಕು. ನಾವು ವಿವೇಕಾನಂದರನ್ನು ಪೂಜಿಸ್ತೀವಿ, ಗಾಂಧಿಯ ಜಯಂತಿ ಇವತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಇವತ್ತು, ಅವರನ್ನು ಪೂಜಿಸ್ತೀವಿ ಸರಿ. ಆದರೆ ನಾವು ಅವರನ್ನು ಪೂಜಿಸ್ತೀವಿ ಅಂತನ್ನೋದು ದೊಡ್ಡದಾಗೋಗಿದೆ ಹೊರತುವೆ ಡೆಮಾಕ್ರಸಿ ಹೆಸರಲ್ಲಿ ಅವರ ತತ್ವದಲ್ಲಿ ಜೀವನ ನಾವು ನಿಜಕ್ಕೂ ರಾಜಕಾರಣಿಗಳು ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನ ಮಾಡಬೇಕು. ಇವತ್ತು I'm really walking on the steps of Shastriji, on the steps of Gandhiji or Vivekananda. ಇದರಲ್ಲಿ ಡೆಮಾಕ್ರಸಿ ಇದೆ, ಇದರಲ್ಲಿ ರಾಜತ್ವ ಇದೆ ಅಂತ ನಾನು ಭಾವಿಸ್ತೀನಿ. ದಸರಾ ಪ್ರಮುಖ ಆಕರ್ಷಣೆಯತ್ತ ಈಗ ನಾಡಿನ ಚಿತ್ತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆ ಹಾಕ್ತಾನೆ. 750 kg ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗುವಂತಹ ದೃಶ್ಯವನ್ನ ನೋಡೋದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. 6ನೇ ಬಾರಿ ಅಂಬಾರಿಯನ್ನ ಹೊರ್ತಾ ಇರೋದು ಅಭಿಮನ್ಯು. ಸಂಜೆ 4:42ರಿಂದ 5:16 ನಡುವೆ ಇರುವಂತ ಮುಹೂರ್ತ. ಆ ಕುಂಭಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಆದಿಯಾಗಿ ಈ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗ ಅಂಬಾರಿಯನ್ನ ಕಟ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹಳ ಮುತುವರ್ಜಿಯಿಂದ, ಬಹಳ ಕೇರ್ಫುಲ್ ಆಗಿ ಅಂಬಾರಿಯನ್ನ ಕಟ್ತಾ ಇರೋದು ಆ ದೃಶ್ಯಗಳು. ಮತ್ತೊಂದು ಕಡೆಯಲ್ಲಿ ಎಲ್ಲ ಕಲಾ ತಂಡಗಳು ಒಂದೊಂದಾಗೆ ಆಗಮಿಸ್ತಾ ಇರೋದು, ಜೊತೆಯಲ್ಲಿ ಟ್ಯಾಬ್ಲೋಗಳು. ಕೇಸರಿ ಸೀರೆಯನ್ನ ಉಟ್ಟಿರುವಂಥ ತಾಯಿ ಚಿನ್ನದ ಅಂಬಾರಿಯಲ್ಲಿ ಕೂತು ಜಂಬೂ ಸವಾರಿಗೆ ರೆಡಿ ಆಗ್ತಾ ಇರುವಂಥ ಬಹಳ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವುದೋ ಒಂದು ಏನು ಪೂರ್ವಾಗ್ರಹಕ್ಕೆ ಒಳಗಾಗಿ ಅಧರ್ಮದಲ್ಲಿ ಅದನ್ನು ನಡೆಸಿಕೊಂಡು ಹೋಗೋದು ಸಲ್ಲದು. ಅದರ ಜಾಗೃತಿ, ಅದರ ಅರಿವು ಇರಬೇಕು. ನಾವು ವಿವೇಕಾನಂದರನ್ನು ಪೂಜಿಸ್ತೀವಿ, ಗಾಂಧಿಯ ಜಯಂತಿ ಇವತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಇವತ್ತು, ಅವರನ್ನು ಪೂಜಿಸ್ತೀವಿ ಸರಿ. ಆದರೆ ನಾವು ಅವರನ್ನು ಪೂಜಿಸ್ತೀವಿ ಅಂತನ್ನೋದು ದೊಡ್ಡದಾಗೋಗಿದೆ ಹೊರತುವೆ ಡೆಮಾಕ್ರಸಿ ಹೆಸರಲ್ಲಿ ಅವರ ತತ್ವದಲ್ಲಿ ಜೀವನ ನಾವು ನಿಜಕ್ಕೂ ರಾಜಕಾರಣಿಗಳು ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನ ಮಾಡಬೇಕು. ಇವತ್ತು I'm really walking on the steps of Shastriji, on the steps of Gandhiji or Vivekananda. ಇದರಲ್ಲಿ
ಡೆಮಾಕ್ರಸಿ ಇದೆ, ಇದರಲ್ಲಿ ರಾಜತ್ವ ಇದೆ ಅಂತ Very meaningful, very ನಾನು meaningful. ಭಾವಿಸ್ತೇನೆ. ದಸರಾ ಪ್ರಮುಖ ಆಕರ್ಷಣೆಯತ್ತ ಈಗ ನಾಡಿನ ಚಿತ್ತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆ ಹಾಕ್ತಾನೆ. 750 ಕೆಜಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗುವಂತಹ ದೃಶ್ಯವನ್ನ ನೋಡೋದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. 6ನೇ ಬಾರಿ ಅಂಬಾರಿಯನ್ನ ಹೊರ್ತಾ ಇರೋದು ಅಭಿಮನ್ಯು. ಸಂಜೆ 4:42ರಿಂದ 5:16 ನಡುವೆ ಇರುವಂತ ಮುಹೂರ್ತ. ಆ ಕುಂಭಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಆದಿಯಾಗಿ ಈ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗ ಅಂಬಾರಿಯನ್ನ ಕಟ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹಳ ಮುತುವರ್ಜಿಯಿಂದ ಬಹಳ ಕೇರ್ಫುಲ್ ಆಗಿ ಅಂಬಾರಿಯನ್ನ ಕಟ್ತಾ ಇರೋದು ಆ ದೃಶ್ಯಗಳು. ಮತ್ತೊಂದು ಕಡೆಯಲ್ಲಿ ಎಲ್ಲ ಕಲಾ ತಂಡಗಳು ಒಂದೊಂದಾಗೆ ಆಗಮಿಸ್ತಾ ಇರೋದು, ಜೊತೆಯಲ್ಲಿ ಟ್ಯಾಬ್ಲೋಗಳು. ಕೇಸರಿ ಸೀರೆಯನ್ನ ಉಟ್ಟಿರುವಂಥ ತಾಯಿ ಚಿನ್ನದ ಅಂಬಾರಿಯಲ್ಲಿ ಕೂತು ಜಂಬೂ ಸವಾರಿಗೆ ರೆಡಿ ಆಗ್ತಾ ಇರುವಂಥ ಬಹಳ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಯಾವುದೋ ಒಂದು ಏನು ಪೂರ್ವಾಗ್ರಹಕ್ಕೆ ಒಳಗಾಗಿ ಅಧರ್ಮದಲ್ಲಿ ಅದನ್ನು ನಡೆಸಿಕೊಂಡು ಹೋಗೋದು ಸಲ್ಲದು. ಅದರ ಜಾಗೃತಿ, ಅದರ ಅರಿವು ಇರಬೇಕು. ನಾವು ವಿವೇಕಾನಂದರನ್ನು ಪೂಜಿಸ್ತೀವಿ, ಗಾಂಧಿಯ ಜಯಂತಿ ಇವತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಜಯಂತಿ ಇವತ್ತು, ಅವರನ್ನು ಪೂಜಿಸ್ತೀವಿ ಸರಿ. ಆದರೆ ನಾವು ಅವರನ್ನು ಪೂಜಿಸ್ತೀವಿ ಅಂತನ್ನೋದು ದೊಡ್ಡದಾಗೋಗಿದೆ ಹೊರತುವೆ ಡೆಮಾಕ್ರಸಿ ಹೆಸರಲ್ಲಿ ಅವರ ತತ್ವದಲ್ಲಿ ಜೀವನ ನಾವು ನಿಜಕ್ಕೂ ರಾಜಕಾರಣಿಗಳು ಕಾನ್ಸ್ಟಿಟ್ಯೂಷನ್ ಪುಸ್ತಕವನ್ನು ಹಿಡ್ಕೊಂಡು ಪ್ರಮಾಣ ವಚನ ಮಾಡಬೇಕು. ಇವತ್ತು ಐ ಆಮ್ ರಿಯಲಿ ವಾಕಿಂಗ್ ಇನ್ ದ ಸ್ಟೆಪ್ಸ್ ಆಫ್ ಶಾಸ್ತ್ರೀಜಿ, ಆನ್ ದ ಸ್ಟೆಪ್ಸ್ ಆಫ್ ಗಾಂಧೀಜಿ ಆರ್ ವಿವೇಕಾನಂದ. ಇದರಲ್ಲಿ ಡೆಮಾಕ್ರಸಿ ಇದೆ, ಇದರಲ್ಲಿ ರಾಜತ್ವ ಇದೆ ಅಂತ ನಾನು ಭಾವಿಸ್ತೇನೆ. ದಸರಾ ಪ್ರಮುಖ ಆಕರ್ಷಣೆಯತ್ತ ಈಗ ನಾಡಿನ ಚಿತ್ತ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಹೆಜ್ಜೆ ಹಾಕ್ತಾನೆ. 750 ಕೆಜಿ ಅಂಬಾರಿಯನ್ನ ಹೊತ್ತು ಅಭಿಮನ್ಯು ಸಾಗುವಂತಹ ದೃಶ್ಯವನ್ನ ನೋಡೋದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. 6ನೇ ಬಾರಿ ಅಂಬಾರಿಯನ್ನ ಹೊರ್ತಾ ಇರೋದು ಅಭಿಮನ್ಯು. ಸಂಜೆ 4:42ರಿಂದ 5:16 ನಡುವೆ ಇರುವಂತ ಮುಹೂರ್ತ. ಆ ಕುಂಭಲಗ್ನದಲ್ಲಿ ಜಂಬೂ ಸವಾರಿ ಆರಂಭ ಆಗುತ್ತೆ. ಸಿಎಂ ಡಿಸಿಎಂ ಆದಿಯಾಗಿ ಈ ಜಂಬೂ ಸವಾರಿಗೆ ಚಾಲನೆಯನ್ನ ನೀಡಲಾಗುತ್ತೆ. ಈಗ ಅಂಬಾರಿಯನ್ನ ಕಟ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಹಳ ಮುತುವರ್ಜಿಯಿಂದ ಬಹಳ ಕೇರ್ಫುಲ್ ಆಗಿ ಅಂಬಾರಿಯನ್ನ ಕಟ್ತಾ ಇರೋದು ಆ ದೃಶ್ಯಗಳು. ಮತ್ತೊಂದು ಕಡೆಯಲ್ಲಿ ಎಲ್ಲ ಕಲಾ ತಂಡಗಳು ಒಂದೊಂದಾಗೆ ಆಗಮಿಸ್ತಾ ಇರೋದು, ಜೊತೆಯಲ್ಲಿ ಟ್ಯಾಬ್ಲೋಗಳು. ಕೇಸರಿ ಸೀರೆಯನ್ನ ಉಟ್ಟಿರುವಂಥ ತಾಯಿ ಚಿನ್ನದ ಅಂಬಾರಿಯಲ್ಲಿ ಕೂತು ಜಂಬೂ ಸವಾರಿಗೆ ರೆಡಿ ಆಗ್ತಾ ಇರುವಂಥ ಬಹಳ ಅದ್ಭುತ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ.